ನಮಸ್ತೆ, ನಾವು ಪಡುಬಿದ್ರೆ ಸೆರಾಕೇರಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಪಡುಬಿದ್ರೆಯಿಂದ ಬರುತ್ತಿರುವಂತ ಯಶೋಧ ಅಮ್ಮ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೇಳ್ತಾ ಬರುವ ಸೆರಾಕೇರ್ನ ಥೆರಪಿಯನ್ನು ಎಷ್ಟು ಟೈಮಿಂದ ಮಾಡ್ತಾ ಇದ್ದಾರೆ, ಹಾಗೇನೆ ಥೆರಪಿಯನ್ನು ಪಡ್ಕೊಂಡು ಏನೆಲ್ಲ ಚೇಂಜಸ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಸೆರಾಕೇರ್ನ ಥೆರಪಿಗೆ ಬರುವುದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡಿ? ಸೆರಾಕೇರಿಗೆ ಬರುವುದಕ್ಕಿಂತ ಮೊದಲು ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಮೊದಲನೇದಾಗಿ ನನ್ನ ಕಾಲು ಗಂಟು ನೋವು, ನಾನು ನೀ ಕ್ಯಾಪ್ ಹಾಕಿ ನಡಿಬೇಕಾಗಿತ್ತು. ಕ್ಲಾಸ್ ನಲ್ಲಿ ಪಾಠ ಮಾಡಬೇಕಾದ್ರೆ ನಿಂತು ತುಂಬಾ ಹೊತ್ತು ನಿಲ್ಲಿಕ್ಕೆ ಆಗುದಿಲ್ಲ ಇತ್ತು. ಒಂದು ಪೀರಿಯಡ್ ನಿಲ್ಲುವಾಗ್ಲೇ ನಂಗೆ ನೋವು ಬರ್ತಾ ಇತ್ತು. ಅರ್ಧ ಪೀರಿಯಡ್ ಅಲ್ಲೇ ಕೂತ್ಕೊಳ್ತಾ ಇದ್ದೆ. ಮತ್ತೆ ನನ್ನ ಕಾಲಿನ ಅಡಿ ಭಾಗದಲ್ಲಿ ತುಂಬಾ ನೋವಿತ್ತು. ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಮತ್ತೆ ತುಂಬಾ ಟೆನ್ಷನ್ ಆಗಿ ತಲೆ ಹಿಂದೆ ಎಲ್ಲ ತುಂಬಾ ನೋವು ಬರ್ತಾ ಇತ್ತು. ಹೀಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಹೀಗೆ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಅನುಭವಿಸ್ತಾ ಇದ್ದೆ ನಾನು. ಈ ಸೆರಾಕೇರಿಗೆ ಬಂದು 4 ತಿಂಗಳಾಗ್ತಾ ಬಂತು. ಇದರಿಂದ ತುಂಬಾ ನನಗೆ ಅನುಕೂಲ ಆಗಿದೆ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಕಾಲುಗಂಟು ನೋವು ತುಂಬಾ ವಿಪರೀತ ಇತ್ತಲ್ಲ, ಈಗ ತುಂಬಾ ಕಡಿಮೆ ಆಗಿದೆ. ಒಂದು 80% ಅಷ್ಟು ಕಡಿಮೆ ಆಗಿದೆ. ಅಮ್ಮ, ಈಗ ನೀವು ಹೇಳಿದ್ರಲ್ಲ ಕಾಲ್ ನೋವಿತ್ತು, ನೀ ಕ್ಯಾಪ್ ಹಾಕಿ ನಾನು ನಡೀತಾ ಇದ್ದೆ ಅಂತ ಹೇಳಿ, ಸುಮಾರು ಈ ಪ್ರಾಬ್ಲಮ್ ಅನ್ನು ಎಷ್ಟು ವರ್ಷದಿಂದ ಫೇಸ್ ಮಾಡ್ತಾ ಇದ್ದೆ? ನಾನೊಂದು 2-3 ವರ್ಷದಿಂದ ಫೇಸ್ ಮಾಡ್ತಾ ಇದ್ದೆ. ಡಾಕ್ಟರ್ ಸರ್ಜರಿ ಕೂಡ ಮಾಡ್ಬೇಕಂತ ಹೇಳಿದ್ರು, ಆದ್ರೆ ನಾನು ಸರ್ಜರಿ ಒಪ್ಲಿಲ್ಲ. ನನ್ನ ಫ್ರೆಂಡ್ ಒಬ್ರು ಟೀಚರ್ ಪದ್ಮಲತಾ ಅಂತ ಅವ್ರು ಹೇಳಿದ್ರು, ಈ ಸೆರಾಕೇರ್ ಸೆಂಟರ್ಗೆ ಬನ್ನಿ, ಥೆರಪಿ ಕೊಡ್ತಾರೆ ಒಳ್ಳೇದಂತ. ಅವ್ರು ಹೇಳಿದ ಸೆಕೆಂಡ್ ಡೇ ಇಂದ ಬರ್ತಾ ಇದ್ದೇನೆ. ತುಂಬಾ ಇಂಪ್ರೂವ್ಮೆಂಟ್ ಉಂಟು ಮೇಡಮ್. ಓಕೆ, ಈಗ ನೀವು ಥೆರಪಿಗೆ ಬರ್ತಾ ಇದ್ದೀರಿ, ಬಂದು ಈಗ ಎಷ್ಟು ದಿವಸ ಆಯ್ತು? 3 ತಿಂಗಳು ಕಳೀತು. 3 ತಿಂಗಳಲ್ಲಿ ಒಂದು ಅಂದಾಜು ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್? 80% ಇಂಪ್ರೂವ್ಮೆಂಟ್ ಉಂಟು. 80% ಮತ್ತೆ ಚೆನ್ನಾಗಿ ನಿದ್ರೆ ಬರ್ತದೆ. ಥೆರಪಿ ತೆಗೆದುಕೊಂಡು ಹೋದ ಮೇಲೆ ಮನೆಯಲ್ಲಿ ರಾತ್ರಿ ಮೊದಲು ನಂಗೆ ನಿದ್ದೆ ಬರ್ತಾ ಇಲ್ಲ ಇತ್ತು. ಟೆನ್ಷನ್ ಕೂಡ ಇತ್ತು, ನನ್ನ ಪರ್ಸನಲ್ ಪ್ರಾಬ್ಲಮ್. ಅದಲ್ಲದೆ ನಿದ್ದೆ ಬರುದೇ ಇಲ್ಲ ಇತ್ತು ನಂಗೆ. ಈ ಥೆರಪಿ ತಕೊಂಡ್ಮೇಲೆ ಚೆನ್ನಾಗಿ ನಿದ್ದೆ ಬರ್ತದೆ. ಮತ್ತೆ ಬಾಡಿ ಕೂಡ ಸ್ವಲ್ಪ ಲೈಟ್ ಆದ, ನನ್ನ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗಿದೆ. ಮತ್ತೆ ಕಾಲಿನ ಪಾದದಡಿ ನೋವು ಬರ್ತಾ ಇತ್ತು, ಆ ನೋವು ಕೂಡ ತುಂಬಾ ಕಡಿಮೆ ಆಗಿದೆ ಈಗ. ಆಮೇಲೆ ಹೇಳಿದ್ರಿ ಇಷ್ಟು ಸಮಯದಿಂದ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಇದಕ್ಕೆ ಏನಾದ್ರೂ ಹಾಸ್ಪಿಟಲ್ಗೆ ಹಣ ಹಾಕಿದ್ರೆ ಏನಾದ್ರೂ? ಮೊದಲು ಹಾಕಿದ್ದೇನೆ ಮೇಡಮ್. ನಾನು ಆರ್ಥೋ ಸರ್ಜನ್ ಹತ್ರ ಕೂಡ ತೋರಿಸಿದ್ದೆ. ಅವರು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಇನ್ನು ನೀವು ಆಪರೇಷನ್ ಮಾಡ್ಕೊಳ್ಬೇಕು. ಈವನ್ ನಂಗೆ ಸ್ಟೆಪ್ 4-5 ಸ್ಟೆಪ್ ಇದ್ರು ಕೂಡ ಹತ್ಲಿಕ್ಕೆ ಆಗುದಿಲ್ಲ ಇತ್ತು. ಈಗ ತುಂಬಾ ಇಂಪ್ರೂವ್ಮೆಂಟ್ ಉಂಟು. ಒಂದು ಅಂದಾಜು ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ಹಣ ಸುಮಾರು ನಾನೊಂದು 25-30 ಸಾವಿರ ಖರ್ಚು ಮಾಡಿರ್ಬೋದು. 30,000ದ ತನಕ ಹಣವನ್ನು ಖರ್ಚು ಮಾಡ್ತಾ ಡೈಲಿ ನಾನು ಟ್ಯಾಬ್ಲೆಟ್, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ತಿಂತಾ ಇದ್ದೆ. ಸೆರಾಕೇರಿಗೆ ಬಂದ ಮೇಲೆ ಟ್ಯಾಬ್ಲೆಟ್ ಅನ್ನೋದಿಲ್ಲ. ನಾನು BP ಒಂದು ಉಂಟು, ಆದ್ರೆ ನಾರ್ಮಲ್ ಇದೆ ಈಗ. ಓಕೆ ಅಮ್ಮ, ಇಲ್ಲಿ ಈಗ ತುಂಬಾ ಜನ ಥೆರಪಿಗೆ ಬರ್ತಾ ಇದ್ದಾರೆ. ಥೆರಪಿಗೆ ಬರುವಂತವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಪ್ರತಿದಿನ ಥೆರಪಿ ತಕೊಳ್ಳಿ. ಈ ಥೆರಪಿಯನ್ನ ನೀವು ತಪ್ಪಿಸ್ಕೊಳ್ಬೇಡಿ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಹಾಗೆ ನಾನು ಇನ್ನೊಂದು ಸೆರಾಕೇರ್ನ ಬಗ್ಗೆ ಒಂದು ಒಳ್ಳೆ ವಿಷಯ ಹೇಳ್ಬೇಕಂದ್ರೆ, ಇಲ್ಲಿಯ ಎಲ್ಲ ಮೇಡಮ್ಗಳು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಮನೆಯವರ ಹಾಗೆ ಅವರು ಎಲ್ಲರನ್ನು ನೋಡ್ಕೊಳ್ತಾರೆ. ನಗುಮುಖದಿಂದ ಸೇವೆಯನ್ನ ಕೊಡ್ತಾರೆ. ಮೊದಲನೇದಾಗಿ ಅವರಿಗೂ ಕೂಡ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ. ಅವ್ರ ಆರೋಗ್ಯದಲ್ಲಿದ್ರೆ ನಮ್ಮ ಆರೋಗ್ಯಕ್ಕೆ. ನೋಡಿ, ಅವರ ಮನೆಯವರನ್ನ ಬಿಟ್ಟು ಅವ್ರು ಇಲ್ಲಿಗೆ ಬಂದು ನಮ್ಗೆ ಥೆರಪಿ ಕೊಡ್ತಾ ಇದ್ದಾರೆ. ಆ ನಗುಮುಖದ ಸೇವೆ ಅವರಿಗೆ ಕೂಡ ಇನ್ನು ಮುಂದೆ ಜೀವನದಲ್ಲಿ ಒಳ್ಳೆ ರೀತಿ ಭಗವಂತ ಅನುಗ್ರಹಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ವಾ ಸೆರಾಕೇರ್ನ ಥೆರಪಿಯನ್ನು ಪಡ್ಕೊಂಡು ಹೇಗೆಲ್ಲ ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಅದೇ ರೀತಿ ನಿಮ್ಮ ಪ್ರಾಬ್ಲಮ್ಸ್ಗೂ ಕೂಡ ನೀವು ಥೆರಪಿಯನ್ನು ಪಡ್ಕೊಳ್ಬೇಕಂತ ಹೇಳುವಾಗ ಇವಾಗಲೇ ನಮ್ಮ ಸೆರಾಕೇರ್ ಪಡುಬಿದ್ರೆಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.